ಈ ನಡುವೆ ಯುದ್ಧ ಪೀಡಿತ ಇರಾನ್ನಿಂದ 110 ಜನ ಭಾರತೀಯರು ವಾಪಸ್ಸಾಗಿದ್ದಾರೆ. ಇದರ ಜೊತೆಗೆ ಇಸ್ರೇಲ್ನಿಂದ 18 ಜನ ಕನ್ನಡಿಗರು ಕೂಡ ಇವತ್ತು ವಾಪಸ್ಸಾಗ್ತಾರೆ. ಈಗಾಗಲೇ ಇರಾನ್ನಿಂದ 110 ಜನ ಭಾರತೀಯರು ಆಪರೇಷನ್ ಸಿಂಧ್ ಹೆಸರಿನಲ್ಲಿ ಪ್ರಾಜೆಕ್ಟನ್ನು ಕೈಗೊಂಡಿತ್ತು ಕೇಂದ್ರ ಸರ್ಕಾರ. ಅವ್ರನ್ನ ಅರ್ಮೇನಿಯಾ ಮುಖಾಂತರ ದೆಹಲಿ ಏರ್ಪೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. 110 ಭಾರತೀಯ ವಿದ್ಯಾರ್ಥಿಗಳ ಮೊದಲ ಬ್ಯಾಚ್ ವಾಪಸ್ಸಾಗಿದೆ. ಯುದ್ಧ ಪೀಡಿತ ಇರಾನ್ನಿಂದ ಅರ್ಮೇನಿಯಾ ಮುಖಾಂತರ ಅವ್ರನ್ನ ಸ್ಥಳಾಂತರ ಮಾಡಲಾಗಿದೆ. ಇಸ್ರೇಲ್ನಿಂದ ವಾಪಸ್ಸಾಗ್ತಾರೆ 18 ಮಂದಿ ಕನ್ನಡಿಗರು. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ಗೆ ಅವರೆಲ್ಲರೂ ಕೂಡ ಬಂದಿಳಿತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇದೆ. ಅಂದರೆ ನಮ್ಮ ದೇಶದವ್ರನ್ನ ನಾವು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಬೇಕು ಅಂತಕ್ಕಂಥದ್ದು ಯಾವಾಗಲೂ ಕೂಡ ಈ ರೀತಿಯಾದಂತಹ ಪ್ರಾಜೆಕ್ಟ್ಗಳು ನಡೀತಾ ಇರುತ್ತೆ. ಯಾವುದೋ ಎರಡು ದೇಶದ ನಡುವೆ ಯುದ್ಧ ಆದಾಗ, ಉದಾಹರಣೆಗೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಆದಾಗ ಉಕ್ರೇನ್ನಿಂದ ಭಾರತೀಯರನ್ನ ಕರ್ಕೊಂಡು ಬರಲಾಗಿತ್ತು. ಇಸ್ರೇಲ್ ಮತ್ತು ಹಮಾಸ್ ನಡುವಣ ಯುದ್ಧ ಆದಾಗಲೂ ಕೂಡ ಕೆಲವ್ರನ್ನ ಸ್ಥಳಾಂತರ ಮಾಡಲಾಗಿತ್ತು. ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಹಾಗಾಗಿ ಇರಾನ್ನಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು, ಸಾಮಾನ್ಯ ಭಾರತೀಯರು MBBS ಮಾಡೋದಕ್ಕೆ ಇರಾನ್ಗೆ ಹೋಗ್ತಾರೆ ಕಡಿಮೆ ರೇಟಲ್ಲಿ ಅಂತ ಅಂದ್ಬಿಟ್ಟು. ಹಾಗಾಗಿ ಆ ವಿದ್ಯಾರ್ಥಿಗಳನ್ನು ಈಗ ಅಲ್ಲಿಂದ ಶಿಫ್ಟ್ ಮಾಡಲಾಗಿದೆ. ಮತ್ತು ಇಸ್ರೇಲಿಂದ ಕೂಡ 18 ಜನ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾವೆಲ್ಲರೂ ಅತ್ಯಂತ ಸುರಕ್ಷಿತವಾಗಿದ್ದೀವಿ, ಏನೂ ತೊಂದರೆ ಇಲ್ಲ ಅಂತಕ್ಕಂಥದ್ದನ್ನು ಕನ್ನಡಿಗರು ಕೂಡ ಹೇಳ್ಕೊಂಡಿದ್ದಾರೆ. ಇಸ್ರೇಲ್ ದೇಶಕ್ಕೆ ನಾವೆಲ್ಲನೂ ಸಹ ಸ್ಟಡಿ ಟೂರಿಗೆ ಬಂದಿದ್ದು. ನಮ್ದೆಲ್ಲ ಸ್ಟಡಿ ಟೂರ್ ಮುಗಿದಿತ್ತು. ನಾವಿನ್ನೇನು ಭಾರತ ದೇಶಕ್ಕೆ ಮರಳಬೇಕು ಅಂದಾಗ ಇಲ್ಲಿ ಯುದ್ಧ ಶುರುವಾಯಿತು. ಯುದ್ಧ ಶುರುವಾಗೋದ್ರಿಂದ ಏರ್ ಸ್ಪೇಸಸ್ ಎಲ್ಲ ಓಪನ್ ಆಗದೇ ಇರೋ ಕಾರಣ, ಯಾವುದೇ ಏರ್ಪೋರ್ಟ್ ಎಲ್ಲ ಬಂದ್ ಆಗಿರೋ ಕಾರಣ ನಾವೆಲ್ಲರೂ ಸಹ ಇಲ್ಲೇ ಇರಬೇಕಾಗಿತ್ತು. ಸೊ ನಾವೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಇಸ್ರೇಲ್ ಸರ್ಕಾರ ಜೊತೆಗೆ ಕಾನ್ಸುಲೇಟ್ ಜನರಲ್ ಇಸ್ರೇಲ್ ಸೌತ್ ಇಂಡಿಯಾ ಜೊತೆಗೆ ನಮ್ಮ ಭಾರತದ ರಾಯಭಾರ ಕಚೇರಿ ಬಹಳಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊತಾ ಇದೆ. ನಾವೊಂದು ಐಷಾರಾಮಿ ಹೋಟೆಲ್ ಅಲ್ಲಿ ನಮ್ಮನ್ನ ಇಟ್ಟು ನಮಗೆ ಎಲ್ಲಾ ಫೆಸಿಲಿಟೀಸ್ ನ ಕೊಟ್ಟು ಇದು ಮಾಡ್ತಾ ಇದೆ. ಯಾರು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಜೊತೆಗೆ